ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ತಾರೋಡ್ಗೆ ಹೊಂದ್ಕೊಂಡಿರುವಂತಹ 1 ಎಕರೆ 20 ಗುಂಟೆ ಸ್ನೇಹಿತರೆ. ಸುತ್ತಮುತ್ತ ಎಲ್ಲ ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ. ಇವರು ಕಲ್ಟಿವೇಷನ್ ಮಾಡ್ತಿರು, ಅಂದರೆ ಜೋಳ, ಅರಿಶಿನ ಈ ಥರ ಒಳ್ಳೆ ಬೆಳೆಗಳನ್ನ ಹಾಕ್ಕೊಂಡು ಪಕ್ಕದ ಬೋರಿಂದ ಮಾಡ್ತಾಯಿದ್ರು. ಇವಾಗ ಇದು ಮಾಡ್ತಾಯಿದ್ದಾರೆ. ಇದು ನಿಮಗೆ ಬೆಂಗಳೂರಿಗೆ 130 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 130 ಆಗುತ್ತೆ, ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ. ಪ್ಯೂರ್ ರೆಡ್ ಸಾಯಿಲ್ ತಾವು ನೋಡ್ಬೋದು ಸ್ನೇಹಿತರೆ. ನಿಮಗೆ ಕೆಂಪು ಮಣ್ಣಿನ ಭೂಮಿ ತುಂಬ ಚೆನ್ನಾಗಿದೆ ನೋಡಿ. ಮಳೆಯಿಂದ ಹಚ್ಚು ಹಸಿರಿಂದ ಕೂಡಿರುವಂತಹ ಒಂದು ಜಾಗ. ಆಮೇಲೆ ಇಲ್ಲಿ ನೀರಿನ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ನಾವು ಹೇಳೋದಲ್ಲ, ಈ ಕಡೆ ಸೈಡ್ ಯಾರು ಕೂಡ ನಿಮಗೆ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ವ್ಯವಸಾಯ ಮಾಡಲ್ಲ. ಕಟ್ಟ ನೀರಾವರಿಲಿ ಅಂದರೆ ನೀರು ಸ್ವಲ್ಪ ಆಗೋಲ್ಲ, ಎಷ್ಟು ನೀರು ಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆಮೇಲೆ ಈ ಲ್ಯಾಂಡಿಂದ ಇನ್ನೊಂದು 2 ಲ್ಯಾಂಡ್ ಬಿಟ್ಟರೆ ಮೇಲ್ಗಡೆ ಗುಡ್ಡ ಇದೆ. ಗುಡ್ಡ ಅಂದರೆ ಹಿಲ್ಸ್, ಬೆಟ್ಟಕ್ಕೆ ಹತ್ತಿರ ಇರುವಂತಹ ಒಂದು ಜಾಗ. ಪ್ರಕೃತಿ ನೋಡಿ, ನಮಗೆ ಪ್ರಕೃತಿ ಯಾವಾಗಲೂ ಮುಖ್ಯ ಅಂತೀವಲ್ಲ, ಅದಕ್ಕೆ ತಕ್ಕಂತೆ ಇದು ತುಂಬ ಸುಂದರವಾಗಿ ಚೆಂದಾಗಿ ಸಮತಟ್ಟವಾಗಿ ಇರುವಂತಹ ಒಂದು ಜಾಗ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಲ್ಯಾಂಡ್ ಮಾತ್ರ. ಇವರು ಟೋಟಲ್ 1 ಎಕರೆ 20 ಗುಂಟೆಗೆ 40 ಲಕ್ಷ ಹೇಳ್ತಾಯಿದ್ದಾರೆ. ಟೋಟಲಾಗಿ ಉಂಡೆ ಹೇಳ್ತಾಯಿದ್ದಾರೆ. ನಾವು ಇದರಲ್ಲಿ ಕೂತ್ಕೊಂಡು ನೇರ ಮಾತಾಡಿದಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ಏನೂ ಆಗೋಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡಿ, ನಿಜವಾಗ್ಲೂ ಪ್ರಕೃತಿ ಲೆವೆಲ್ ನೋಡೋಕ್ಕೆ ಎಷ್ಟು ಆನಂದ ಆಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಯಾವಾಗಲೂ ಜಾಗ ಇಷ್ಟು ಸುಂದರಮಯವಾಗಿ ಇಷ್ಟು ಚೆನ್ನಾಗಿದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ. ನಾವಿಲ್ಲೂ ಕೂಡ ತೋಟ ಮಾಡಿ ಒಂದು ಮನೆ ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಯಾಕೆಂದರೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಪ್ರಕೃತಿ ಲೆವೆಲ್ ಚೆನ್ನಾಗಿದೆ. ಆಮೇಲೆ ತಾರ್ ರೋಡ್ಗೆ ಅಪ್ರೋಚ್ ಇದೆ. ವಿಲೇಜ್ಗೆ ಇಲ್ಲಿಗೂ 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಸ್ನೇಹಿತರೆ. ಆಮೇಲೆ ಈ ರೋಡ್ಲಿ ಯಾವಾಗಲೂ ಜನಗಳು ತಿರುಗಾಡ್ತಾ ಇರ್ತಾರೆ. ನಮಗೆ ಇಲ್ಲಿ ಸುತ್ತಮುತ್ತೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡಿರೋದ್ರಿಂದ ನಾವು ಇಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡಲಿಕ್ಕೆ A1 ಜಾಗ ನೋಡಿ. ತಮಗೆ ನೋಡ್ತಾ ಇದ್ದೀರಾ, ಒಳ್ಳೆ ಜಾಗ ಮಾತ್ರ. ನಾವು ಇಲ್ಲಿ ಒಂದು ಬೋರ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನೋಡಿ, ನಮಗೆ ಸಾಕಪ್ಪ, ನಮಗೆ 1.5 ಎಕರೆ 2 ಎಕರೆ ಸಾಕು ಅನ್ನೋರಿಗೆ ಇದು ತುಂಬ ಅನುಕೂಲಕರವಾಗಿದೆ ಸ್ನೇಹಿತರೆ. ಇದು ನಿಮಗೆ ಪಿತ್ರಾರ್ಜಿತ ಆಸ್ತಿ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ, 2 ಮಾತಿಲ್ಲ. ನಿಮಗೆ ಅಷ್ಟು ಚೆನ್ನಾಗಿದೆ. ನಾವಿಲ್ಲಿ ಬೋರ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಮನೆ ಕಟ್ಕೊಂಡು ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ದಾಳಿಂಬೆ ಈ ಥರ ಒಂದೊಂದು ಗಿಡಗಳು ಹಾಕ್ಕೊಂಡು ನಾವು ಬೆಳೆಸಿದಾಗ ಸಾವಯವ, ಇವತ್ತು ಪ್ರತಿಯೊಬ್ಬರು ಹೇಳೋದಷ್ಟೇ, ಸಾಧ್ಯ ಆದಷ್ಟು ಸಾವಯವ ಕೃಷಿ ಮಾಡಬೇಕು. ಮಿಶ್ರ ತಳಿಗಳ ಬೆಳೆಗಳನ್ನ ಬೆಳಿಬೇಕು. ನಾವು ಒಂದೇ ಬೆಳೆ ಹಾಕಿ ಇದು ಮಾಡ್ಕೊಳ್ಳೋದಕ್ಕಿಂತ ನಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಗಿಡಗಳನ್ನೂ ಹಾಕಿ ಬೆಳೆಸ್ಬೇಕು ಸ್ನೇಹಿತರೆ. ಮಾವು ಆಗಲಿ, ಬೇವು ಆಗಲಿ, ಪ್ರತಿಯೊಂದು ಅಷ್ಟೇ ಆ ಥರ ಹಾಕಿ ಬೆಳೆಸಿದಾಗ ನೋಡಲಿಕ್ಕೂ ತೋಟ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲಾಗಿ ಒಂದು ಫಾರ್ಮ್ ಹೌಸ್ ಇಟ್ಬಿಟ್ರೆ ಇನ್ನೂ ನೋಡಿ, ಈ ಜಾಗದ ಸಿರಿಗೆ ಪ್ರಕೃತಿ ಲೆವೆಲ್ಗೆ ನಾವು ಇಷ್ಟೆಲ್ಲ ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ, ದುಡ್ಡು ಬೇಕಾದ ಸಂಪಾದನೆ ಮಾಡ್ಬೋದು. ಈ ಪ್ರಕೃತಿ ಸೌಂದರ್ಯ ಸವಿಯೋಕ್ಕೆ ಮಾತ್ರ ಸಾಧ್ಯ ಆಗಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ, ಪ್ರತಿಯೊಂದು ಅನುಕೂಲವಾಗಿರುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಒಳ್ಳೆ ಜಾಗ ಬೇಕು ಅನ್ನೋರಿಗೆ, ಒಳ್ಳೆ ನೀರಿನ ಅನುಕೂಲತೆ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.